ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಮಾನ್ಯ ಮುಖ್ಯಮಂತ್ರಿಗಳ ಕುರ್ಚಿ ವಿಚಾರ ಅಲುಗಾಡ್ತಾ ಇದೆ ಅಂತ ಇತ್ತು. ಆದರೆ ಅದಕ್ಕೆ ತಕ್ಕಂತೆ ಈಗ ಅವರ ವಾಚ್ ಕೂಡ ಈಗ ಬ್ಯಾಟ್ರಿ ಡೌನ್ ಆಗ್ಬಿಟ್ಟಿತ್ತಂತೆ ಏನೋ ಮೋಸ್ಟ್ಲಿ. ಕೆಟ್ಟು ನಿಂತಿದ್ದ ಸಿಎಂ ಸಿದ್ದರಾಮಯ್ಯ ಕಟ್ಟಿದಂಥ ವಾಚನ್ನು ಸರಿ ಮಾಡಿ ಆಮೇಲೆ ರಾಜ್ಯಸಭಾ ಸದಸ್ಯ ಜಿ ಚಂದ್ರಶೇಖರ್ ಅವರು ಕೊಟ್ಟರಂತೆ, ರೀಸೆಟ್ ಮಾಡಿಕೊಟ್ಟು. ಕೆಪಿಸಿ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮದಲ್ಲಿ ನಡೆದಂಥ ಪ್ರಸಂಗ ಇದು. ಸೊ ಇದನ್ನು ಹೇಗೆ ಬೇಕೋ ಹಾಗೆ ನೀವು ಯೋಚನೆ ಮಾಡ್ಕೊಳ್ಬೋದು. ಸೊ ಈಗ ಅವರು ಟೈಮು ಸರಿ ಮಾಡಿಕೊಟ್ಟಿದ್ದಾರೆ ಅಂದರೆ ಆ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈಗ ಯಾವುದೇ ಬದಲಾವಣೆ ಇಲ್ಲ ಅಂತಿದ್ದಾರೆ, ಅದಕ್ಕೂ ನೀವು ಲಿಂಕ್ ಮಾಡ್ಕೊಳ್ಳಿ. ಅಥವಾ ಈಗ ಟೈಮ್ ನಿಲ್ಲೋ ಪರಿಸ್ಥಿತಿ ಬಂತ ಈಗ ಮುಖ್ಯಮಂತ್ರಿ ಸ್ಥಾನಕ್ಕೆ ಅನ್ನುವಂಥದ್ದು ಏನಾದರೂ ಅದನ್ನು ನಿಮಗೆ ಹೇಗೆ ಬೇಕೋ ಆಗ ಅರ್ಥ ಮಾಡ್ಕೊಳ್ಳಿ. ಇಲ್ಲ ನಾರ್ಮಲ್ ಆಗಿ ಹಾಕ್ಕೊಂಡಿರುವಂಥ ಗಡಿಯಾರ ಕೈಗೆ ಹಾಕ್ಕೊಂಡಿರೋದು ಬ್ಯಾಟ್ರಿ ಕಡಿಮೆ ಆಗಿರುತ್ತೆ, ಯಾರ್ದಾದ್ರು ಬಿದ್ದಿರುತ್ತೆ, ಏನೋ ನಿಂತೋಗಿರುತ್ತೆ, ಅದನ್ನು ಸರಿ ಮಾಡ್ಕೊಳ್ಬೇಕು ಹಂಗಾದರೂ ಅಂದ್ಕೊಳ್ಳಿ. ನಿಮ್ಗೆ ಹೇಗೆ ಬೇಕೋ ಆಗ ಅಂದ್ಕೊಳ್ಳಿ. ಬಟ್ ಈಗ ನಡೆಯುವಂತಹ ಸಂದರ್ಭಗಳಿಗೆ ಅದು ಕಾಕತಾಳೀಯ ಅಂತಲೂ ಕೂಡ ಆಗಬಹುದು. ಸಿ ಎಮ್ ವಾಚ್ ರಿಪೇರಿ ಯಾಕೆ ಅಂತಂದರೆ ಭಾಳ ಜನಕ್ಕೆ ಒಂದು ನಂಬಿಕೆ ಇದೆ, ಕಟ್ಟೋ ವಾಚ್ ಇರುತ್ತೆ ಅಲ್ಲ, ಅದು ತೋರಿಸೋ ಸಮಯ ನಿಂತರೆ ನಿಮ್ಮ ಕೂಡ ಸಮಯ ನಿಂತಂಗೆ ಆಗುತ್ತೆ ಅಂತ ಹೇಳ್ತಾರೆ ಒಬ್ಬೊಬ್ಬರ ನಂಬಿಕೆಗಳು. ಹಾಗೆ ಈಗ ಅದೇನಾ ಅಂತ ಸಹೋದ್ಯೋಗಿ ಈಗ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಪೊಲಿಟಿಕಲ್ ಬ್ಯೂರೋಯಿಂದ. ಸುಖೇಶ್, ಇದನ್ನು ಹೇಗೆ ಬೇಕೋ ಹಾಗೆ ಅರ್ಥ ಮಾಡ್ಕೊಳ್ಬೋದು, ಅವರವರ ಅರ್ಥೈಸಿಕೊಳ್ಳೋ ವಿಚಾರಕ್ಕೆ ಬಿಟ್ಬಿಡೋಣ. ಬಟ್ ಏನಾಯಿತು ಅಂತ ಅಲ್ಲಿ ಘಟನಾ ಸ್ಥಳದಲ್ಲಿ ಕಾರ್ಯಕ್ರಮ ಒಂದಲ್ಲಿ ಅಂದ್ರೆ ಇದ್ರ ಏನು ಕಾರ್ಯಕ್ರಮ ನಡೀತು ಕೆಪಿಸಿಸಿ ಕಚೇರಿಯಲ್ಲಿ ಕಾರ್ಮಿಕ ದಿನಾಚರಣೆ ಸಂಬಂಧಪಟ್ಟಂತ ಕಾರ್ಯಕ್ರಮದ ಸಂದರ್ಭದಲ್ಲಿ ರಾಜ್ಯಸಭಾ ಸದಸ್ಯ ಜಿ ಚಂದ್ರಶೇಖರ್ ಅವರು ಸಿಎಂ ರಲ್ಲಿ 2 ಚೇರ್ ಆಚೆ ಕೂತಿರ್ತಾರೆ. ಆದ್ರೆ ಸಿಎಂ ಅವರ ಕೈಯಲ್ಲಿದ್ದಂತ ವಾಚ್ ಅದು ಸರಿಯಾಗಿ ಇಲ್ಲ, ಅದು ಸಮಯವನ್ನು ತೋರಿಸ್ತಾ ಇಲ್ಲ ಅನ್ನೋ ಕಾರಣಕ್ಕಾಗಿ ಅವರು ಆ ವಾಚ್ ಅನ್ನ ಕೇಳಿ ತೆಗೆದುಕೊಳ್ತಾರೆ ಮತ್ತು ಒಂದು ಸಮಯವನ್ನು ಸೆಟ್ ಮಾಡ್ತಾರೆ. ಸೆಟ್ ಮಾಡಿ ಅದನ್ನ ವಾಪಸ್ ಸಿಎಂ ಅವರಿಗೆ ಕೈಗೆ ಕೊಡ್ತಾರೆ. ಮುಖ್ಯಮಂತ್ರಿಗಳು ತಮ್ಮ ವಾಚ್ ಕೆಟ್ಟು ನಿಂತಿತ್ತು ಅಥವಾ ಸರಿಯಾಗಿ ಸಮಯ ತೋರಿಸ್ತಿಲ್ಲ ಅನ್ನೋದು ಅವರಿಗೂ ಕೂಡ ಗೊತ್ತಾಗಿರ್ಲಿಲ್ಲ. ಅದನ್ನ ನೋಡಿದ ನಂತರ ಮತ್ತೆ ವಾಚ್ ಅನ್ನ ನೋಡಿ ಆ ವಾಚ್ ನ ತಮ್ಮ ಕೈಗೆ ಕಟ್ಕೊಳ್ತಾರೆ. ಅದು ಸಾಂದರ್ಭಿಕವಾಗಿ ಆದ್ರೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸುವಂತ ಬೆಳವಣಿಗೆ ಆಗಿತ್ತು ಇವತ್ತಿನ ಕೆಪಿಸಿಸಿ ಕಚೇರಿ ನಡೆದಂತ ಕಾರ್ಮಿಕ ದಿನಾಚರಣೆ ಕಾರ್ಯಕ್ರಮದಲ್ಲಿ. ಅರುಣ್. ಓಕೆ ಸುಖೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.